ಇವನು ಬಾ ಮರ್ಯಾದೆ ಕಳಿಯಕ್ಕೆ ಏನ ಟೀ ಶರ್ಟ್ ಇಲ್ಲ ಕಣೆ ನೋಡಿಲಿ. ಹೌದಾ? ಎಲ್ಲ ಅಂತಿರ್ತಾವ. ಹೇಳಿ ದೊಡ್ಡಮ್ಮಂಗೆ ಗೊತ್ತೇ ಇಲ್ಲ. ಡ್ರೆಸ್ ಹೆಂಗ ಗೊತ್ತೇ ಇಲ್ಲ ನೋಡು. ಹೇಳಿ ನೋಡು. ನನ್ನ ಹೊಟ್ಟೆಗೆ ನೋಡಿಲ್ಲ ಹೆಂಗಾಗಿರೋದು. ನೋಡಿಲಿ ಉಷ್ಟ ಬಗ್ಗೆ ಹಂಗೆ ಆಗಿರೋದಿಲ್ಲ ನನಗೆ. ಅದು ಓದೈತೆ. ಎಲ್ದು ಬೇಡ, ಎಲ್ದು ಈ ತರ ಹೋಗ್ಬಿಡ್ತು. ಎರಡು ಅನ್ನಕ್ಕೆ ಎರಡು ಕೋಳಿ ಕಟ್ ಮಾಡ್ಕೊಲ್ಲ, ಫಿಶ್ ಕಟ್ ಮಾಡ್ಕೊಲ್ಲ, ಮಾಡ್ಕೊಡಲ್ಲ. ಫಿಶ್ 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 ಕಣ್ಣು ನೋಡಿರಿ, ಮೊಬೈಲಿಗೆ ಹೊಡಿರಿ, ತೋರಿಸಿ ಅಲ್ಲಿ ನಿಂತ್ಕೊಂಡು ಪೆನ್ ಹೆಂಗೆ ಹೊಡಿತೀವಿ ಅಂತ. ಇಲ್ಲೇ ನಿಲ್ಲಿ. ಹಾಂ ಇಲ್ಲೇ. ಅಷ್ಟು ಬೇಡ, ಅಷ್ಟು ಬೇಡ, ಬೀಳುತ್ತೀಗ ಒಂದು. ಅಷ್ಟು ಬೇಡ ಅಂತ ಹೇಳ್ತೆ. ಇಲ್ಲಿ ನಿಂತ್ಕೊ, ಕಾಣುತ್ತೆ. ಹಾಂ ಹೊಡಿರಿ. ಕಣ್ಣು ಹೊಡಿತೈತಿ ಕಣ್ಣ. ಹಿಂಗ್ ಮಾಡಾಗಲ್ಲ ಐತೆ, ಹಿಂಗ್ ಕಾಣಿಸುತ್ತಲ್ವಾ? ಸೂರ್ಯ ಮಮ್ಮಿತನೇ ಬೆಳಕಿಂದ ಕಾಣಿಸುತ್ತೆ. ಕೋಳಿ ತರಕ್ಕೆ ಹೋಗೋಣ. ಕೋಳಿ ಕುಯ್ಯೋಣ, ಕೋಳಿ ಕುಯ್ಯೋಣ. ಇನ್ನು ತಾಂಡಾಗ್ಲ ಮೊದಲು ನಿಂದ ಬೇಡ ಬೇಡ. ಅದು ಕೊಡ್ತಾನಂತ ಕಡೆ ಚಾಕ್ಲೇಟ್ ಕೊಡ್ಸಿರಿ, ಚಾಕ್ಲೇಟ್ ಕೊಡ್ಸಿರಿ, ಕೊಡ್ತಾನಂತೆ ಫ್ಲವರ್. ಡೀಲ್ ಆಯ್ತು ಇಬ್ರಿಗೂ. ಇದಕ್ಕೋಸ್ಕರ ಇದಕ್ಕೋಸ್ಕರ 100 ರೂಪೀಸ್ ಕೊಡ್ಬೇಕಾಗುತ್ತೆ. ಎಷ್ಟು? 5 ರೂಪೀಸಾ? 100 ರೂಪೀಸ್. 100 ಅಲ್ಲ, 500 ರೂಪೀಸ್. 500. 500 ಫಸ್ಟ್ ಮಮ್ಮಿ 500 ಕೊಡ್ಬೇಕಾಗುತ್ತೆ. ಇದಕ್ಕೋಸ್ಕರ ಆಯ್ತು, ಕೊಡೋಣ. ಕೊಡ್ತೀರಾ? ಅದು ಅವ್ರದ್ದೇ. ಇನ್ನು ಹೋಗ್ಬಿಟ್ಟು ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು ಬಂದ್ವಿ. ನನ್ನ ಕಸಿನು ನಾನೇ ಸಾರು ಮಾಡ್ತೀನಿ, ನೀನು ಅನ್ನ ಮುದ್ದೆ ಮಾಡು ಅಂತ ಅಂದ್ಲು. ಸರಿ ಅಂತ ಹೇಳ್ಬಿಟ್ಟು ಅವಳನ್ನ ಸಾರು ಮಾಡೋದಕ್ಕೆ ಬಿಟ್ಬಿಟ್ಟು ಅವಳಿಗೆ ಏನೇನು ಬೇಕೋ ಎಲ್ಲ ಕೊಟ್ಟು, ನನಗೂ ಸ್ವಲ್ಪ ನನ್ನ ಮಗಂಗೆ ಓದಿಸೋದಿತ್ತು. ಹಾಗಾಗಿ ಸರಿ ನೀನು ಸಾರು ಮಾಡೋ ಅಷ್ಟರಲ್ಲಿ ನಾನು ಅವನಿಗೆ ಸ್ವಲ್ಪ ಓದಿಸ್ತೀನಿ ಅಂತ ಹೇಳ್ಬಿಟ್ಟು ಓದಿಸೋದಕ್ಕೆ ಹೋದೆ. ಇನ್ನು ನಮ್ಮ ಕಿಚನಲ್ಲಿ ಬೇರೆ ಯಾರಾದರೂ ಬಂದು ಹೊಸ್ದಾಗಿ ಅಡುಗೆ ಮಾಡಬೇಕಾದ್ರೆ ನಾವು ಯಾವ್ಯಾವ ವಸ್ತುಗಳನ್ನೇ ಎಲ್ಲೆಲ್ಲಿ ಇಟ್ಟಿರ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿರಲ್ವಲ್ಲ. ಹಾಗಾಗಿ ಪ್ರತಿಯೊಂದು ಬೇಕು ಅಂದ್ರೂ ಬಾ ಕೊಡು ಅಂತ ಕರಿತಾನೆ ಇಲ್ಲ. ನಾನು ಆ ಕಡೆ ಸ್ವಲ್ಪ ಓದಿಸೋದು ಮತ್ತು ಈ ಕಡೆ ಬಂದುಬಿಟ್ಟು ಅವಳು ಏನು ಕೇಳ್ತಾಳೆ ಅದನ್ನು ಕೊಟ್ಬಿಟ್ಟು ಹೋಗೋದು ಮಾಡ್ತಾಯಿದ್ದೆ. ಇನ್ನು ಕಸಿನ್ಸ್ ಎಲ್ಲ ಸೇರಿಕೊಂಡ್ರೆ ಗೊತ್ತಲ್ಲ, ಹೆಚ್ಚು ಮಾತು ಆಡ್ಕೊಂಡಾಗೇ ಕೆಲಸ ಮಾಡ್ತಾಯಿದ್ವಿ. ಇನ್ನು ಅವಳು ಒಂದು ಕಡೆ ಸಾರು ಮಾಡ್ತಾಯಿದ್ಲು. ಸರಿ ನಾನು ಸ್ವಲ್ಪ ಅನ್ನಕ್ಕೆ ಇಟ್ಬಿಟ್ಟು ಮುದ್ದೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ನಮ್ಮ ಅಣ್ಣನ ಮಗ ಮದುವೆಲಿ ಇನ್ವಿಟೇಷನ್ ಕಾರ್ಡ್ ಕೊಡಲಿಕ್ಕೆ ಅಂತ ಬಂದಿದ್ದ. ಅವ್ನು ಸ್ವಲ್ಪ ಎಲ್ಲ ಕಡೆ ಕೊಟ್ಕೊಂಬರ್ತೀನಿ ಅಂತ ಹೋಗಿದ್ದ. ಸರಿ ಅವ್ನು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿ ಮುಗಿಸ್ಕೊಂಡಿರೋಣ. ಇನ್ನು ಅವನು ಮಧ್ಯಾಹ್ನ ಎಲ್ಲೂ ಊಟ ಮಾಡಲಿಲ್ಲ. ಅಕ್ಕ ತುಂಬ ಹಶ್ವಾಗ್ತಾ ಇದೆ, ಬೇಗ ಬಂದು ಊಟ ಮಾಡ್ತೀನಿ, ಅಷ್ಟರಲ್ಲಿ ಅಡುಗೆ ಮಾಡಿರಿ ಅಂತ ಹೇಳಿದ್ದ. ಸರಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನು ಅವಳೂ ಕೂಡ ರಿಟರ್ನ್ ಹೋಗಬೇಕಿತ್ತು, ನಮ್ಮ ಅಣ್ಣನ ಮಗನ ಜೊತೆ ವಾಪಸ್ಸು ರಿಟರ್ನ್ ಹೋಗ್ತಾಯಿದ್ಲು. ಹಾಗಾಗಿ ಬೇಗ ಅಡುಗೆ ಎಲ್ಲ ಮುಗಿಸ್ಕೊಳ್ಳೋಣ, ಬಂದ ತಕ್ಷಣ ಊಟ ಕೊಟ್ಟರೆ ಆರಾಮಾಗಿ ನೆಮ್ಮದಿಯಾಗಿ ಊಟ ಮಾಡ್ಕೊಂಡು ಹೊರಡ್ತಾರೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಬೇಗ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಇನ್ನು ಸ್ವಲ್ಪ ಪಾತ್ರೆಗಳಿತ್ತು. ನನಗೆ ಹೇಗೆ ಅಂತಂದರೆ ಅಡುಗೆ ಮಾಡ್ತಾನೆ ಪಾತ್ರೆ ತೊಳ್ಕೊಂಡು ಅಭ್ಯಾಸ ಇದೆ. ಹಾಗಾಗಿ ಅವಳು ಸಾರು ಮಾಡ್ತಾ ಇರಬೇಕಾದ್ರೆ ನಾನು ಈ ಕಡೆ ಪಾತ್ರೆನೇ ಸಹ ತೊಳೆದಿಟ್ಕೊಳ್ತಾ ಇದ್ದೆ.
ಪುಡಿ ಹಾಕ್ತೀನಿ ಮೇಡಮ್. ಎಷ್ಟಾಗಿ ಕಮ್ಮಿ ಹಾಕಿ ಅವ್ನು ಖಾರ ಕಮ್ಮಿ ಹಾಕೊಂತ ಹೇಳೋದು ಯಾರು ಮೊದಲು 3 ಹಾಕಿದ್ದೀನಿ. ಆ್ಯಕ್ಚುಲಿ 4 ಹಾಕೋದು ನಾನು. ಬೇಡ, ವೆರಿ ಸ್ಟ್ರಾಂಗ್ ಇರ್ತಿದ್ದು ದುಡ್ಡು. ಖಾರ ಪುಡಿ ಸಾಂಬಾರು ಪುಡಿ ನೀನು ಹೆಂಗೆ ಹಾಕ್ತೀಯಾ? 6 ಹಾಕು, 13 1 ಸ್ಪೂನ್ ಅಷ್ಟೇ ಜಾಸ್ತಿ ಹಾಕ್ಬೇಕು. ಹೌದಾ? ನೀನು ಡಬಲ್ ಹಾಕ್ತೀಯಾ? 4.25 ಹಾಕು, ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಹೋಟೆಲ್ ಅವರು ಹಾಕೋದು ಅಲ್ಲ, ಕಮ್ಮಿ ಹಾಕು. ನೀನು ಅಷ್ಟಷ್ಟು ಹಾಕ್ಬಿಟ್ಟು ಹಾಕಿದ್ರೆ ಅದು ಅಲ್ಲಿಗೆ ಸಮ ಆಗುತ್ತೆ. 4 ಹಾಕು ಸಾಕು. ಇನ್ನೊಂದು ಚೂರು ಹಾಕು, ನನಗೆ ಸಮ ಆಗುತ್ತೆ. ನೋಡು. ಹಾಂ, ಸರಿ. ಆಮೇಲೆ ಏನಾದ್ರು ಚೆನ್ನಾಗಿಲ್ಲ ಅಂದರೆ ನೀನು ಹಾಕ್ಲಿಲ್ವಲ್ಲ ನನಗೆ, ಇಲ್ಲ ಇಲ್ಲ, ಅದಕ್ಕೆ ಹಾಕಿಸ್ಕೊಳ್ಳಿ. ನಿಮಗೆ ಅಂದ್ಬಿಟ್ಟು ಅಲ್ಲ, ಟೇಸ್ಟ್ ನೋಡಿ ಹಾಕೊಂಡ್ಬರ್ತೀವಿ, ಪರವಾಗಿಲ್ಲ. ಗೈಸ್, ನಮ್ಮ ಅಕ್ಕ ಹೆಲ್ಪ್ ಮಾಡ್ತಿದ್ದಾಳೆ ಗೈಸ್. ಇವತ್ತು ಕೋಳಿ ಸಾರು ಮಾಡಿರೋದು ಅವಳೇನೆ. ಅನ್ನ ಮುದ್ದೆ ಮಾತ್ರ ನಾನು ಮಾಡ್ತೀನಿ. ಮುದ್ದೆನೂ ಅವಳಿಗೆ ಬಿಡ್ತೀನಿ ರೀ. ಮಾಡಿದ್ಲು. ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ದೂರ ಇಟ್ಲಾ ಆಗುತ್ತೆ. ಕ್ಲೀನ್ ಮಾಡ್ತಾವಳೆ ಎಲ್ಲ ಸಾರು ಮಾಡಿ. ಅಷ್ಟು ಪಾತ್ರೆ ತೊಳೆದವಳೆ. ಇಲ್ಲ, ಅವಳೇ ತೊಳೆದಿದ್ದು. ಸುಳ್ಳು ಹೇಳ್ಬೇಡ, ಸಾಂಬಾರು ಒಂದು ಫುಲ್ ನಾನೇ ಕಂಪ್ಲೀಟ್. ಸಾರನ್ನು ಪೂರ್ತಿ ಅವಳೇ ಮಾಡಿದ್ಲು, ಪಾತ್ರೆ ನಾನು ತೊಳೆದಿದ್ದೆ. ಚೆನ್ನಾಗಿದ್ರು ನಂದೇ, ಚೆನ್ನಾಗಿಲ್ಲ ಅಂದ್ರೆ ನಂದೇ. ಅವಳದೆ. ಉಪ್ಪೆಲ್ಲ ಟೇಸ್ಟ್ ನೋಡಿದೀವಿ, ನೋಡ್ಬೇಕು ಹೆಂಗಾಗುತ್ತೆ ಹೇಳ್ಬೇಕು ಊಟ ಮಾಡೋದು. ಅದು ಇನ್ನೊಂದು ಏನು ಗೊತ್ತಾ, ಚೆನ್ನಾಗಿ ಬೆಂದಾದ್ಮೇಲೆ ಅದ್ರ ಟೇಸ್ಟ್ ಗೊತ್ತಾಗೋದು. ಅಡುಗೆ ಎಲ್ಲ ಮುಗೀತು. ಅಷ್ಟರಲ್ಲಿ ನಮ್ಮ ಅಣ್ಣನ ಮಗನೂ ಬಂದ. ಇನ್ನೆಲ್ಲರೂ ಊಟ ಮಾಡಿಕೊಂಡು ಹೊರಟ್ರು. ಅವರು ಕೂಡ ಅವ್ರು ಹೊರಡೋ ಅಷ್ಟರಲ್ಲಿ ಆಲ್ರೆಡಿ 10:30, 11 o'clock ಆಗೇನೆ ಬಿಡ್ತು. ಇನ್ನು ಅದಾದ ನಂತರ ನನಗೆ ಯಾವುದೇ ರೀತಿಯಾದಂಥ ವೀಡಿಯೋನ ತಗೊಳ್ಳೋದಕ್ಕಾಗಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಂದಿದ್ದೆ, ಅದನ್ನೆಲ್ಲ ಎತ್ತಿಟ್ಕೊಂಡೆ. ಹೊಸ್ದಾಗಿ ಏನಾದರೂ ಟಾಯ್ಸ್ ತೊಗೊಂಬಂದರೆ ಅವನಿಗೆ ಅದೆಷ್ಟು ಖುಷಿನೋ. ತೊಗೊಂಡು ಬಂದ ತಕ್ಷಣ ಅದನ್ನು ಜೋಡಿಸ್ಕೊಂಡು ನೀಟಾಗಿ ಆಟ ಆಡ್ಕೊಂಡು ಕೂತ್ಕೋತಾನೆ. 1-2 ದಿವಸ ಇಟ್ಕೋತಾನೆ ಅಷ್ಟೇ. ಆಮೇಲೆ ಅದ್ರ ಕಡೆ ಗಮನನೇ ಕೊಡೋದಿಲ್ಲ. ಅದನ್ನು ಎಲ್ಲಿ ಬೇಕಾದ್ಲಿ ಬಿಸಾಕಿಬಿಟ್ಟು ಸುಮ್ಮನೆ ಆಗ್ತಾನೆ. ಈ ಮಕ್ಕಳಿಗೆ ಹೇಗೆ ಅಂತಂದರೆ, ಈ ಟಾಯ್ಸ್ ಏನಾದರೂ ಕೊಡಿಸ್ದಾಗ ಮಕ್ಕಳಲ್ಲಿ ಇರುತ್ತಲ್ಲ ಆ ಖುಷಿ ಬೇರೆ ಏನು ಕೊಡಿಸಿದ್ರೂ ಇರೋದಿಲ್ಲ. ಅವ್ನ ಮುಖ ನೋಡಿದ್ರೇ ಗೊತ್ತಾಗುತ್ತೆ ಅವನು ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಓಕೆ ಗೈಸ್, ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.